ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ಕರ್ತನ ಕರುಣಿಸಿಕೊಡೋಣ. 3 ದಿವಸದಿಂದ ಒಂದೇ ಅಧ್ಯಾಯದ ವಾಕ್ಯವನ್ನು ದೇವರು ಧ್ಯಾನ ಮಾಡಕ್ಕೆ ನಮಗೆ ಕೊಟ್ಟಿದ್ದಾರೆ. ಅದರ ಪ್ರಕಾರನೇ ಒಂದು ವಾಕ್ಯ ಸಂದೇಶ ತಿಳ್ಕೊಳ್ಳೋಣ. ನಿನ್ನೆ ತೆಗೆದುಕೊಂಡ ಅಧ್ಯಾಯ ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ. ನಿನ್ನೆ 24ನೇ ವಚನದಿಂದ ತೆಗೆದುಕೊಂಡಿದ್ವಿ. ಇವತ್ತು 25ನೇ ವಚನದಿಂದ ತೆಗೆದುಕೊಳ್ಳೋಣ. ನಿನ್ನೆ ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರದು ಅಂತ ನಿನ್ನೆ ವಾಕ್ಯವಿತ್ತು. ಇವತ್ತು ಈ ಕಾರಣದಿಂದ ನಿಮ್ಮ ಪ್ರಾಣಾಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು ಎಂದು, ದೇಹ ರಕ್ಷಣೆಗೆ ಏನು ಹೊಂದಿಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಹಾಲೆಲೂಯಾ. ಇವತ್ತು ದೇವರು ನಾವು ಏನೇನಕ್ಕೆ ಭೂಲೋಕದಲ್ಲಿ ಚಿಂತೆ ಮಾಡ್ತಾ ಇದ್ದೀವಿ? ನಿಮ್ಮ ಪ್ರಾಣಾಧಾರಣೆಗೆ ಊಟ ಮಾಡಬೇಕು, ವಸ್ತ್ರಗಳು ಧರಿಸಿಕೊಳ್ಳಬೇಕು. ಇದಕ್ಕೆ ಯಾಕೆ ನೀವು ಚಿಂತೆ ಮಾಡ್ತೀರಿ ಅಂತ ಹೇಳ್ತಾರೆ. ಅದಕ್ಕಾಗಿ ನೀವು ಪ್ರಯಾಸ ಪಡಬೇಡ್ರಿ. ನನ್ನ ರಾಜ್ಯಕ್ಕಾಗಿ, ನೀತಿಗಾಗಿ ನೀವು ಪ್ರಯಾಸ ಪಡಿರಿ, ಬಾಕಿ ಎಲ್ಲ ಕೂಡ ನಿಮ್ಮನ್ನು ಹಿಂಬಾಲಿಸುವುದು. ಹಾಲೆಲೂಯಾ. ಅದಕ್ಕೆ ಯಾಕೆ ಅಷ್ಟೊಂದು ತವಕ ಪಡ್ತೀರಿ? ಕೆಲಸ ಉಂಟು, ಕೆಲಸ ಮಾಡ್ರಿ. ದೇವ್ರು ಹೇಳ್ತಾರೆ, ನನ್ನನ್ನು ಬಿಟ್ಟು ನೀವು ಏನೂ ಮಾಡಲಾರ್ರಿ. ಹಾಲೆಲೂಯಾ. ಯಾಕಂದ್ರೆ ಹೆಚ್ಚಾಗಿ ದೇವರಿಗೆ ನಾವು ಘನತೆ ಗೌರವನ್ನ ಕೊಡಬೇಕು ಅಂತ ಅರ್ಥ. ಇದರರ್ಥ ಕೆಲಸ ಮಾಡ್ಬೇಡ್ರಿ ಅಂತ ಸಂಪೂರ್ಣ ಕೆಲಸ ಮಾಡ್ಬೇಕು. ಯಾಕಂದ್ರೆ ಕೆಲಸ ಮಾಡ್ಲಿಲ್ಲ ಅಂದ್ರೂ ದೇವರು ಸಹ ಕೊಟ್ಟಿದ್ದಾರೆ. ಉದಾಹರಣೆ ಉಂಟು. ಈ ಲಾಕ್ಡೌನ್ ಸಮಯದಲ್ಲಿ ಈಗ ನೋಡಿ, ನಮಗೆ ಒಂದು ಕೆಲಸಕ್ಕೆ ಹೋಗಕ್ಕೂ ಸಾಧ್ಯವಿರಲಿಲ್ಲ. ಅಂತ ಸಮಯದಲ್ಲಿ ದೇವರು ನಮ್ಮನ್ನು ಸಾಕಿದ್ದಾರೆ. ಕೆಲವರು ಹಣ ಇಟ್ಕೊಂಡಿರ್ಬೋದು. ಅವ್ರು ಹೇಳ್ತಾರೆ, ನಮ್ಮ ಹತ್ರ ಹಣ ಇತ್ತು, ನಾವು ಊಟ ಮಾಡಿದ್ವಿ. ನಿಜ ಪ್ರಿಯರೇ. ಆದರೆ ನಿಮಗೆ ಕೂಡಿಸ್ಕೊಡಕ್ಕೆ ಜ್ಞಾನ ದೇವರು ಕೊಟ್ಟಿದ್ದಾರೆ. ಟೈಮಲ್ಲಿ ಒಂದು ವಿಚಾರ. ಆದರೆ ಇಲ್ಲದೆ ಇರುವವರು ಬಹಳ ಜನ ಇದ್ದಾರೆ. ಹಾಲೆಲೂಯಾ. ಅಂಥವರಿಗೆ ಸತ ಉಪವಾಸ ಇರಲಿಲ್ಲ ಪ್ರಿಯರೇ. ಅವರಿಗೆಲ್ಲ ಒತ್ತೊತ್ತಿಗೆ ಅನ್ನಪಾನಗಳನ್ನ ಕೊಟ್ಟು ದೇವರು ನಡೆಸಿದ್ದಾರೆ. ಅದಕ್ಕಾಗಿ ನಿನ್ನ ಪ್ರಾಣಾಧಾರಣೆಗೆ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕು ಚಿಂತೆ ಮಾಡಬೇಡ. ಅದೆಲ್ಲ ನಿಮಗೆ ಬರ್ತದೆ ಅಂತ ಹೇಳ್ತಾರೆ ದೇವರು. ಏನು ದೇಹ ರಕ್ಷಣೆಗೆ ಏನು ಒದ್ದುಕೊಳ್ಳಬೇಕೆಂದು ಚಿಂತೆ ಮಾಡಬೇಡಿರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ. ಊಟಕ್ಕಿಂತ ಪ್ರಾಣವು, ಉಡುಪಿಕ್ಕಿಂತ ದೇಹವು ಮೇಲಾದದ್ದಲ್ಲವೇ? ಹಾಲೆಲೂಯಾ. ಊಟಕ್ಕಿಂತ ಪ್ರಾಣ ಮೇಲಾದದ್ದಲ್ವೇ? ಆ ಪ್ರಾಣಕ್ಕೆ ಆಧರಣೆ ದೇವರು. ಎಷ್ಟೋ ಜನ ಊಟ ಮಾಡಿ ನಾವು ಬದುಕ್ತೀವಂತ ನೆನ್ಸ್ಕೊಳ್ತೀವಿ ನಾವು. ಕೆಲವೊಮ್ಮೆ ಡಾಕ್ಟರ್ ಹೇಳ್ತಾನೆ ಊಟ ಮಾಡಬೇಡ ಅಂತ. ಹಾಲೆಲೂಯಾ. ಊಟನೇ, ಅನ್ನನೇ ಮುಟ್ಬೇಡ. ಈ ಶುಗರ್ ಪೇಷಂಟ್ ತುಂಬಾ ಹೈ ಆಗಿದ್ರೆ ರೈಸ್ ಊಟ ಮಾಡಬೇಡಿ ಅಂತ ಹೇಳ್ತಾರೆ. ಆದರೆ ನಾವು ಆಹಾರಕ್ಕಾಗಿ ದುಡಿತಾ ಇರ್ತೇವೆ. ಇಲ್ಲ ಪ್ರಿಯರೇ, ದೇವರನ್ನ ಹೊಂದಿಕೊಂಡ್ರೆ ಎಲ್ಲ ನಾರ್ಮಲ್ಲು. ಇದು ಸತ್ಯ. ಇದು ನನಗೆ ಆಗಿರುವಂತ ಅನುಭವ, ನನ್ನ ಟೆಸ್ಟ್ ಮನಿ ಆಗಿದೆ ಪ್ರಿಯರೇ. ನಾನು ಮತ್ತೊಬ್ಬರಿಗೆ ಹೇಳೋಕ್ಕಿಂತ ನಾನು ಫಸ್ಟ್ ಇದ್ರಲ್ಲಿ ನಾನು ಬಂದಿದ್ದೀನಿ. ಹಾಗಾಗಿ ಇವತ್ತು ನಮಗೆ ಏನೋ ದೇವರು ಆರೋಗ್ಯದಲ್ಲಿ ನಮಗೆ ಚೈತನ್ಯ ಕೊಟ್ಟಿದ್ದಾರೆ, ಬಲ ಕೊಟ್ಟಿದ್ದಾರೆ, ಈ ವಾಕ್ಯ ಸಾರಲಿಕ್ಕೆ ಸಹಾಯ ಮಾಡಿದ್ದಾರೆ. ನಮ್ಗೆ ಯಾರು ಏನೂ ಅಲ್ಲ, ನಮ್ಗೆ ಈ ಗ್ರಂಥದಲ್ಲಿ ಏನೂ ಗೊತ್ತಿಲ್ಲ. ಆದರೆ ನಾನು ಪ್ರಾರ್ಥನೆ ಮಾಡಿ, ದೇವರೇ, ನಾವು ಸ್ವಾಮಿ, ನೀವು ಈ ವಾಕ್ಯದೊಂದಿಗೆ ಯಾವ ಅಧ್ಯಾಯದಲ್ಲಿ ಯಾವ ವಾಕ್ಯದೊಂದಿಗೆ ನೀವು ಮಾತನಾಡ್ತೀರಿ ಅಂತ ಕ್ಷಣ ಮಾತ್ರಕ್ಕೆ ನಾವು ಕೇಳುವಾಗ ದೇವರು ತೋರಿಸ್ಕೊಡುತ್ತ ಒಂದು ಸತ್ಯ. ಹಾಗಾಗಿ ಆಕಾಶದಲ್ಲಿ ನೋಡಿ, ಇದಲ್ಲದೆ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ. ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜವು ಇಟ್ಕೊಳ್ಳುವುದಿಲ್ಲ ಕಣಜದಲ್ಲಿ. ಹಾಲೆಲೂಯಾ. ಹಾರಾಡ ಹಕ್ಕಿ ನೋಡ್ರಿ ಪ್ರಿಯರೇ. ಅದು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜ ಇಲ್ಲ, ಕೆಲ್ಸಕ್ಕೆ ಹೋಗಲ್ಲ. ಅದು ಒತ್ತೊತ್ತಿಗೆ ಆಹಾರ ಅದಕ್ಕೆ ದೇವರು ಕೊಡ್ತಾ ಇದ್ದಾರೆ. ಅದಕ್ಕಿಂತ ನೀವು ಹೆಚ್ಚಿನವರು ಅಂತಾರೆ ಸ್ವಾಮಿ. ಎಷ್ಟೋ ಜನ ರಾತ್ರಿ ಎಲ್ಲ ಕೆಲಸ ಮಾಡ್ತಾರೆ ಪ್ರಿಯರೇ. ನಿದ್ರೆ ಬಿಟ್ಟು ಕೆಲಸ ಮಾಡ್ತಾರೆ. ಅವರೆಲ್ಲ ಜೀವನ ನಡೆಸಲಿಕ್ಕೋಸ್ಕರ. ಹಾಲೆಲೂಯಾ. ಮಾಡ್ರಿ, ಕೆಲಸ ಮಾಡ್ರಿ. ಆದರೆ
ದೇವರನ್ನ ಬಿಟ್ಟು, ಅದಕ್ಕೆ ದೇವರನ್ನು ಧನವನ್ನು ಎರಡೂ ಸೇವೆ ಮಾಡಬಾರದು ಸ್ವಾಮಿ. ನಿಮ್ಗೆ ಎಷ್ಟು ಬೇಕು ಅಷ್ಟು, ಅದಕ್ಕೆ ಪರಲೋಕದಲ್ಲಿ ಗಂಟು ಮಾಡಿಟ್ಕೊಳ್ರಿ. ನಮ್ಗೇನ್ ಬೇಕು ದೇವರು ನಡೆಸಿಕೊಡ್ತಾರೆ. ಹಾಗಾಗಿ ಇಲ್ಲಿ ಕೊಯ್ಯುವುದಿಲ್ಲ, ಕಣಜವಿಲ್ಲ, ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಚಿಂತೆ ಮಾಡಬೇಡಿರಿ. ಚಿಂತೆ ಮಾಡಿ ಒಂದು ಮೊಳ ಉದ್ದ ಬೆಳೆಯುವುದು ನಿಮ್ಮಲ್ಲಿ ಯಾರಿಂದ ಆದೀತು? ಹಾಲೆಲೂಯಾ. ಚಿಂತೆ ಮಾಡಿದ ತಕ್ಷಣ ಎಲ್ಲ ಸಾಲ್ವ್ ಆಗ್ತದಾ? ಇಲ್ಲ. ಇದನ್ನ ಬಿಡ್ರಿ, ದೇವ್ರ ಹತ್ರ ಪ್ರಾರ್ಥನೆ ಮಾಡಿ. ಹಾಲೆಲೂಯಾ. ಅದಕ್ಕೆ ಬೇಕಾಗಿದ್ದ ಮಾರ್ಗವನ್ನು ದೇವರು ತೋರಿಸಿಕೊಡ್ತಾರೆ. ಅದಕ್ಕೆ ದೇವರು ಹೇಳ್ತಾರೆ, ಚಿಂತೆ ಮಾಡಿ ಒಂದು ಮೊಳ ಯಾರಿಂದ ಉದ್ದಾಗಲಿಕ್ಕೆ ಸಾಧ್ಯ? ಹಾಲೆಲೂಯಾ. ಅಂಥವ್ರು ಮುಂದೆ ಬನ್ರಿ ಅಂತಾರೆ. ಚಿಂತೆ ಮಾಡಿ ಕೊರಗ್ತೀವಿ, ಊಟ ಬಿಡ್ತೀವಿ, ನಿದ್ರೆ ಬಿಡ್ತೀವಿ, ಏನ್ ಪ್ರಯೋಜನ ಪ್ರಿಯರೇ? ಅದಕ್ಕೆ ಭಕ್ತ ಹಾಡಿರ್ತಾನೆ, ಚಿಂತೆ ಮಾಡಬ್ಯಾಡ ತಂಗಿ, ಚಿಂತೆ ಮಾಡಬ್ಯಾಡ, ಚಿಂತೆ ಮಾಡಿ ಮಾಡಿ ಮೊಳ ಉದ್ದ ಬೆಳೆದಿ ಏನೋ ತಮ್ಮ, ಚಿಂತೆ ಮಾಡಿ ಮಾಡಿ ಮೊಳ ಉದ್ದ ಬೆಳೆದಿ ಏನೇ ತಂಗಿ, ಚಿಂತೆ ಮಾಡಬ್ಯಾಡ ತಂಗಿ, ಚಿಂತೆ ಮಾಡಬ್ಯಾಡ. ಹಾರಾಡ ಹಕ್ಕಿಯ ನೋಡು, ಅವು ಬಿತ್ತುತ್ತಾವ ಏನೋ, ಹಡವಿಯ ಹೂಗಳು ನೋಡು, ಅವು ಮೇಯುತ್ತಾವ ಏನೋ. ಹಕ್ಕಿಗಿತ್ತ ನೀವು ಶ್ರೇಷ್ಠರು, ನೀವು ದೇವರ ಮಗನಲ್ಲೇನು, ದೇವರ ಮಗಳಲ್ಲೇನು. ಹಾಲೆಲೂಯಾ. ವರ್ಣನೆ ಮಾಡಿ ಹಾಡು ಹೇಳಿದ್ದಾರೆ ವಾಕ್ಯವನ್ನ ಪ್ರಿಯರೇ. ಅದಕ್ಕಿಂತ ಹೆಚ್ಚದ್ದು ಇಲ್ಲೇನು ಇಲ್ಲ. ನಾವು ಏನು ಮಾಡಬೇಕು ದೇವರಿಗೆ ಗೊತ್ತು. ನೀನು ಏನು ಊಟ ಮಾಡಬೇಕು, ಏನ್ ನೀನು ಒದ್ದುಕೊಳ್ಳಬೇಕು. ಹಾಲೆಲೂಯಾ. ಆದ್ರೆ ನೀ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ನೀನ್ ನನ್ನ ಹತ್ರ ಬರ್ಲಿಕ್ಕೆ, ನನ್ನ ರಾಜ್ಯ ಸೇರ್ಲಿಕ್ಕೆ, ನನ್ನ ಪರಲೋಕದಲ್ಲಿ ನೀನು ಆರಾಧನೆ ಮಾಡ್ಬೇಕಲ್ಲ. ಈ ರೀತಿಯಾಗಿ ನೀನು ಪ್ರಾರ್ಥನೆ ಮಾಡು, ಈ ರೀತಿಯಾಗಿ ವಾಕ್ಯ ಕಲಿತು ಒಂದು ನಿನಗೆ ಭೂಮಿ ಮೇಲೆ ಒಂದು ಎಕ್ಸಾಮ್ ಕೊಟ್ಟಿದ್ದೀನಿ ಸಹೋದರ ಸಹೋದರಿಯರೇ. ಆ ಎಕ್ಸಾಮ್ ನಲ್ಲಿ ನೀವು ಪಾಸ್ ಆಗಿ ನನ್ನ ರಾಜ್ಯಕ್ಕೆ ಬರ್ರಿ ಅಂತ ಸ್ವಾಮಿ. ಎಕ್ಸಾಮ್ ನಲ್ಲಿ ನಾವು ಒಳ್ಳೆ ರೀತಿಯಾಗಿ ಬರಿಬೇಕು ಪ್ರಿಯರೇ. ಆ ಎಕ್ಸಾಮ್ ನಲ್ಲಿ ಬರೆಯಕ್ಕೆ ನಮ್ಗೆ ಆ ಪುಸ್ತಕ ಬೇಕಿಲ್ಲ, ಈ ಗ್ರಂಥ ಸಾಕು ನಮ್ಗೆ. ಹಾಲೆಲೂಯಾ. ಈ ಗ್ರಂಥದಿಂದ ನಾವು ಎಕ್ಸಾಮ್ ಬರೆಯೋದಾದ್ರೆ, ದೇವ್ರೇ ನಾನು ಈ ಎಕ್ಸಾಮ್ ನಲ್ಲಿ ಸ್ವಾಮಿ ಪಾಸ್ ಆಗ್ಬೇಕು ಅಂತ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ಕೊಡ್ರಿ. ಸಾಧ್ಯವಾದ್ರೆ ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿ. ನಿಮ್ಮ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ. ಯಾವಾಗ ಮೊಣಕಾಲು ಹಾಕ್ತೀರಿ, ದುರಾತ್ಮನ ಬಿಟ್ಟು ಓಡುತ್ತಾ ನಿಮ್ಮಿಂದ, ನಿಮ್ಮ ಕುಟುಂಬದಿಂದ ಬಿಟ್ಟು ಹೋಗ್ತಾನೆ. ಯಾಕಂದ್ರೆ ಆತನಿಗೆ ಪ್ರಾರ್ಥನೆ ಮಾಡುವಾಗ ಮೊಣಕಾಲು ಹಾಕಿದರೆ ಭಯಂಕರ ಹೆದರಿಕೆ, ಆತನಿಗೆ ಭಯ ಉಂಟಾಗ್ತದೆ. ಹಾಲೆಲೂಯಾ. ಹಾಗಾಗಿ ನಾವು ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಿ ದೇವರ ಕರಗಳು ರಕ್ಷಿಸಿಕೊಟ್ರೆ ಒಳ್ಳೆ ಒಳ್ಳೆ ರಿಸಲ್ಟ್ ನಾವು ತೆಗೆದುಕೊಳ್ತೀವಿ. ಹಾಗಾಗಿ ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿ ಅಂತ ಮಾಡೋಣ. ಎಲ್ಲ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ ಸ್ವಾಮಿ, ನಿಮಗೆ ಮಹಿಮೆಯಾಗಲಿ. ಈ ಕೊಟ್ಟಂತ ವಾಕ್ಯ ಸಂದೇಶಕ್ಕಾಗಿ ನಿಮಗೆ ಸ್ತೋತ್ರ ರಾಜನೇ. ಕರ್ತನೆ, ಕಷ್ಟ ದುಃಖ ಸಮಸ್ಯೆಗಳಲ್ಲಿರುವಂತಹ ಪ್ರತಿ ಒಂದು ಸಹೋದರ ಸಹೋದರರನ್ನು ನೆನೆಸಿ ನಿಮ್ಮ ಕರುಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇನೆ ಸ್ವಾಮಿ ದೇವರೇ. ಕರ್ತನೆ, ಯೇಸುವಿನ ನಾಮದಲ್ಲಿ ಎಲ್ಲರಿಗೂ ಸ್ವಾಮಿ ಕರ್ತನೆ ಸಹಾಯ ಚಾಚು ಸ್ವಾಮಿ. ಆಮೇಲೆ ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಯು. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ ಆಮೇಲೆ.